ಹಾಯ್ ಹಲೋ ನಮಸ್ಕಾರ. ಇದೇನಿದು ವಿಡಿಯೋದಲ್ಲಿ ಬರೀ ತೆಂಗಿನಕಾಯಿ ಮರನೇ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ಸುತ್ತಮುತ್ತ ನೀವು ಎಲ್ಲಿ ನೋಡಿದ್ರು ಬರೀ ತೆಂಗಿನಕಾಯಿ ಮರನೇ ಕಾಣಿಸುತ್ತೆ. ಇದು ಬಂದು ಲಾಯರ್ ಅವ್ರ ಮನೆ, ಅಂದರೆ ಇಲ್ಲೆಲ್ಲ ವಕೀಲ್ ಅಂತ ಕರೀತಾರೆ. ನಾನು ಎಲ್ಲಿದ್ದೀನಿ ಅಂತ ನೀವು ಕೇಳೋದಾದರೆ ತಮಿಳ್ನಾಡಲ್ಲಿ ದೊರೈಯೇರಿ ಅನ್ನೋ ಒಂದು ಏನು ಹೇಳ್ತಾರೆ ಒಂದು ವಿಲೇಜಲ್ಲಿದ್ದೀನಿ. ಇಲ್ಲಿ ಸುತ್ತಮುತ್ತ ಕಾಡಲ್ಲಿ ನಮ್ಮ ದೊಡ್ಡಮ್ಮ ಅವ್ರ ಮನೆ ಇದೆ. ಅಂದರೆ ಇನ್ನು ಒಳಗಡೆ ಹೋಗಬೇಕು. ಒಳಗಡೆ ಕಾಡಲ್ಲಿ ಮೂರು ಮನೆ ಇದೆ. ನಮ್ಮ ಅಣ್ಣನಿಗೆ ಹುಡುಗಿನ ಹುಡುಕ್ತಾ ಇದ್ದೀವಿ. ಕಾಡಲ್ಲಿ ಮನೆ ಇರೋದ್ರಿಂದ ಯಾರು ಹುಡುಗಿನ ಕೊಡ್ತಾ ಇಲ್ಲ. ಇದು ಮೇನ್ ರೋಡು. ಅಲ್ಲಿ ತೆಂಗಿನಕಾಯಿ ಮರನ ನೋಡಿದ್ರಲ್ಲ, ಹಂಗಿಂದ ನಡ್ಕೊಂಡು ಬಂದರೆ ಮೇನ್ ರೋಡ್ ಸಿಗುತ್ತೆ. ಇಲ್ಲೇ ಪೆಟ್ರೋಲ್ ಬಂಕ್ ಇದೆ. ಇದ್ರ ಆಪೋಸಿಟಲ್ಲೇ ಇಲ್ಲಿ ದಾರಿ ಕಾಣಿಸ್ತಾ ಇದೆಯಲ್ಲ, ಹಿಂಗಿಂದನೇ ನಮ್ಮ ದೊಡ್ಡಮ್ಮ ಮನೆಗೆ ಆರಾಮಾಗಿ ಹೋಗ್ಬೋದು. ಇಲ್ಲಿ ಬಂದಿದ್ದೆ, ಇದಕ್ಕಿಂತ ಮುಂಚೆ ಬೆಳಗ್ಗೆ ಬಂದಿದ್ದೆ ಕೊಬ್ಬರಿ ಎಣ್ಣೆ ತೊಗೊಳ್ಳೋಣ ಅಂತ. ಇಲ್ಲೂ ನನಗೆ ಒಂದು ಎಣ್ಣೆ ಸಿಗಲಿಲ್ಲ. ಅದಕ್ಕೆ ಅಂತೇಳಿ ತಲೆಗೆ ಮೊಸರು ಹಾಕೋಣ ಅಂತ ಮೊಸರು ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಫುಲ್ಲು ಸುತ್ತಮುತ್ತ ಎಲ್ಲಿ ನೋಡಿದ್ರು ನೇಚರು. ಅಲ್ಲಿ ಒಂದು ಅಂಗಡಿ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮ ಅಣ್ಣ ಅವ್ರದ್ದು ಅಂಗಡಿ. ಅಲ್ಲಿ ದೊರೈಯೇರಿ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ. ಅಲ್ಲಿಗೆ ಮುಂಚೆ ಸ್ಟಾಪ್ ಕೊಡೋರು. ಅಲ್ಲಿಂದ ಇಷ್ಟು ದಾರಿ ನಡ್ಕೊಂಡು ಮನೆಗೆ ಹೋಗೋಕ್ಕೆ ತುಂಬ ಬೇಜಾರಾಗೋದು. ಒಂಥರ ಅಯ್ಯೋ ಇಷ್ಟು ದೂರ ನಡಿಬೇಕಲ್ಲಪ್ಪ, ಮನೆ ಹತ್ರ ಇಲ್ವಲ್ಲ ಸ್ಟಾಪು ಅಂತ ಅಂದ್ಕೊತಾ ಇದ್ವಿ. ಪೆಟ್ರೋಲ್ ಬಂಕ್ ಆಗಿರೋದು ಒಂದು ರೀತಿ ನಮಗೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಪೆಟ್ರೋಲ್ ಬಂಕ್ ಆಗಿರೋದ್ರಿಂದ ಅಲ್ಲಿ ನಮ್ಮ ಮನೆ ಹತ್ರನೇ ನಿಯರ್ ಬೈ ಒಂದು ಸ್ಟಾಪ್ ಕೊಡ್ತಾರೆ. ತುಂಬ ಖುಷಿಯಾಗುತ್ತೆ ಅಲ್ಲೇ ಇಳ್ಕೊಂಡು ನಡ್ಕೊಂಡು ಹೋಗೋಕ್ಕೆ. ಇಲ್ಲೊಂದು ಅಂಗಡಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಗೆ ಹೋಗ್ತೀನಿ. ಇಲ್ಲಿ ಮೊಸರನ್ನ ತಮಿಳಲ್ಲಿ ತೈರ್ ಅಂತಾರೆ. ಅದನ್ನು ಕೇಳಿಬಿಟ್ಟು ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಫಾರ್ಮ್ ಗೇಟ್ ಕಂಪ್ನಿದು ಮೊಸರೇನೋ ಸಿಕ್ತು, ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಈಗ ಮೊಸರು ಏನಕ್ಕೆ ತೊಗೊಂಡಿದ್ದು ಅಂದರೆ, ಮೊಸರನ್ನ ತಲೆಗಿಟ್ಟರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅನ್ನೋದನ್ನು ನಮ್ಮ ಚಿಕ್ಕಮ್ಮ ಹೇಳಿದರು. ಅದಕ್ಕೆ ತೊಗೊಂಡು ತಲೆಗಿಟ್ಟಿದ್ದೀನಿ. ಇದು ಒಂದು ಸಲ ಟ್ರೈ ಮಾಡಿದ್ದೀನಿ, ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ಈ ಹುಣ್ಸೆಹಣ್ಣು ಮರ, ತೆಂಗಿನಕಾಯಿ ಮರಗಳು, ಮಾವಿನಕಾಯಿ ಮರ, ಇದೆಲ್ಲನೂ ವಕೀಲ್ ಅವ್ರದ್ದೇ. ಈ ಕಾಂಪೌಂಡ್ ಹಾಕಿದಾರಲ್ಲ, ಅಂದರೆ ಅಲ್ಲಿ ನೀವು ನೋಡ್ಬೋದು ಕಾಂಪೌಂಡ್ ಹಾಕಿದ್ದಾರೆ ನೋಡಿ, ಇದೆಲ್ಲ ಅವರಿಗೆ ಸೇರಿದ್ದು ಗಾಯ್ಸ್. ಮುಂಚೆ ಇದೆಲ್ಲನೂ ನಮ್ಮದಾಗಿತ್ತು. ನಮ್ಮ ತಾತ ಏನು ಮಾಡಿದ್ದಾರೆ, ಕುಡಿಯೋಕ್ಕೆ ಕಾಸು ಇಲ್ದಾರ 100 ರೂಪಾಯಿ 200 ರೂಪಾಯಿಗೆಲ್ಲ ಇಷ್ಟು ಜಾಗನ ಮಾರಿದ್ದಾರೆ. ಮೇನ್ ರೋಡ್ ಹತ್ರ ಇದ್ದಿದ್ದ ಜಾಗನೆಲ್ಲ ಮಾರಿದ್ದಾರೆ. ಯಾವುದೋ ಒಳಗಡೆ ಸಂದಿಗೊಂದಿಲಿ ಜಾಗನ ಉಳಿಸ್ಕೊಂಡಿದ್ದಾರೆ. ಬೇಕಾಗಿರೋದನ್ನ ಮಾರಿ ಬೇಡದೇ ಇರೋದನ್ನ ಒಳಗಡೆ ಉಳಿಸ್ಕೊಂಡಿದ್ದಾರೆ ಗೈಸ್. ಏನು ಮಾಡೋಕ್ಕಾಗಲ್ಲ. ನಿಮ್ಮ ಮನೇಲೂ ನಿಮ್ಮ ತಾತ ಮುತ್ತಾತಂದಿರೇನಾದರೂ ಇದೇ ಥರ 100 ರೂಪಾಯಿ 100 ರೂಪಾಯಿಗೆಲ್ಲ ಆಸೆ ಪಟ್ಟು ಜಾಗನ ಮಾರಿರೋದಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.